ಸೊ ನೀವು ನೋಡ್ಬೋದು, ವೆಲ್ಕಮ್ ಟು ಮೈ ಚಾನಲ್. ಇದು ಹೊಸ ರೋಡ್ ಟು ತೊಗೂರು ರೋಡು, ಅಂದರೆ ಇದು ಎಲೆಕ್ಟ್ರಾನಿಕ್ ಸಿಟಿಗೂ ಕನೆಕ್ಟ್ ಆಗುತ್ತೆ ಬ್ಯಾಕ್ ಸೈಡು. ವಿಪ್ರೋ ಗೇಟು ಅದೆಲ್ಲ ನೀವು ನೋಡ್ಬೋದು. ಹೊಸ ರೋಡ್ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ತುಂಬ ರೋಡ್ ಕಟ್ಟಿಂಗ್ಸ್ ಮಾಡಿದರು ವಾಟ್ರಿಗೆ, ಇದಕ್ಕೆ ಆಪ್ಟಿಕಲ್ ಫೈಬರ್ಗಂತ ನೋಡ್ಬೋದು. ಹೊಸ ರೋಡ್ ಹಾಕಿದ್ದಾರೆ. ಸೊ ಥಿಕ್ನೆಸ್ಸು ಚೆನ್ನಾಗೇ ಹಾಕಿದ್ದಾರೆ. ಬಟ್ ಏನಂದರೆ ಹಳೆ ರೋಡನ್ನ ಸ್ಕ್ರಬ್ ಮಾಡಿಲ್ಲ. ಹಂಗಂದರೆ ಹಳೆ ರೋಡನ್ನ ಸ್ವಲ್ಪ ಸ್ಕ್ರಬ್ ಮಾಡಬೇಕು. ನೀವು ಸ್ಮೂತ್ ಸರ್ಫೇಸ್ ಮೇಲೆ ರೋಡ್ ಹಾಕಿದ್ರೆ, ಇಲ್ಲದ ಇರೋ ಮಣ್ಣು ಮೇಲೇ ರೋಡ್ ಹಾಕ್ಬಿಟ್ರೆ ಅದು ಅಷ್ಟು ಗಟ್ಟಿಯಾಗಿ ಇಟ್ಕೊಳಲ್ಲ. ಬಟ್ ನೋಡೋಣ, ಏನೋ ಒಂದು ಮಾಡಿದ್ದಾರೆ. ಇಷ್ಟುದ್ದ ರೋಡ್ ಹಾಕಿದ್ದಾರೆ, ಹೊಸ ರೋಡು ನೋಡ್ಬೋದು. ಬಟ್ ಇಲ್ಲಿ ಹೆವಿ ವೆಹಿಕಲ್ಸ್ ಎಲ್ಲ ಬಿಡೋದಕ್ಕೆ ಈ ರೋಡ್ಗಳ ಹತ್ತೂಕ ತಡೀತೋ ಇಲ್ವೋ ಗೊತ್ತಿಲ್ಲ. ಸೊ ಎವ್ರಿ ಟೈಮು ರೋಡ್ಗಳು 50 ಟನ್ನು 60 ಟನ್ನು ವೆಹಿಕಲ್ಸು ಇಲ್ಲಿ ಮೂವ್ ಆಗ್ತಾಯಿದೆ. ಯಾಕೆ ಬಿಡ್ತಾ ಇರೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬ್ಯಾಕ್ ಸೈಡ್ಗೆ ಶಾರ್ಟ್ ಕಟ್ ಇರಬೇಕು. ಸೊ ಅಷ್ಟು ಹೆವಿ ವೆಹಿಕಲ್ಸ್ ಈ ರೋಡ್ಗಳಲ್ಲಿ ಬಂದರೆ ಈ ರೋಡ್ ಅಷ್ಟು ತಡೆಯೋಲ್ಲ. ಸೊ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಹಂಗಂದರೆ ಹಳ್ಳ ಪಳ್ಳ ವಂಕ ಇರುತ್ತೆ. ಸೊ ನೋಡ್ಬೋದು, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಬೆಳಗ್ಗೆನೇ ಇವರು ಕನ್ಸ್ಟ್ರಕ್ಷನ್ ವರ್ಕರ್ಸು ಬಂದಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಇಲ್ಲೆಲ್ಲ ಅವ್ರು ಬಿಟ್ಟಿದ್ರು ನೋಡಿ, ಮಣ್ಣು ಮೇಲೇ. ಇಲ್ಲೇನು ಸ್ಕ್ರಬ್ಬಿಂಗ್ ಮಾಡಿಲ್ಲ, ಏನಿಲ್ಲ, ಮಣ್ಣು ಮೇಲೇ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಏನಕ್ಕೆ ಈ ಬ್ಲ್ಯಾಂಕ್ ಬಿಟ್ರೋ ಗೊತ್ತಿಲ್ಲ. ಸೊ 2 ಇಂಚು 2.5 ಇಂಚು ಆಗ್ತಾಯಿದ್ದಾರೆ ರೋಡು ಥಿಕ್ನೆಸ್ಸು. ನೋಡಬೇಕು ಇನ್ನು ಎಷ್ಟು ದಿನ ಇದು ಬಾಳಿಕೆ ಬರ್ತದೆ. ಇದು ಡಿಸೆಂಬರು 2025 ಇವು ರೋಡ್ಗಳು ಮಾಡಿ. ಸೊ ಒಂದು 2 ಇಂಚು ರೋಡ್ ಹಾಕಿದ್ದಾರೆ. ಅದ್ಮೇಲೆ ರೀಟಾರ್ ಥರ, ಹೊಸ ರೋಡಲ್ಲ ಇದು, ಹಳೆ ರೋಡೇ, ರೀಟಾರ್ ಹಾಕಿದ್ದಾರೆ. ಲೈನ್ ಕಂಬಗಳೆಲ್ಲ ಅಡ್ಡನೇ ಇದೆ, ಯಾಕಂದರೆ ಅವ್ರಿಗೂ ಇವ್ರಿಗೆ ಸಂಬಂಧ ಇರಲ್ಲ. ಇವ್ರು ರೋಡ್ ಕಾಂಟ್ರಾಕ್ಟ್ ಸಿಕ್ಕಿರೋರು ರೋಡ್ ಕಾಂಟ್ರಾಕ್ಟ್ ಆಗ್ತಾ ಇರ್ತಾರೆ. ಇನ್ನೊಂದು 2 ತಿಂಗಳು 3 ತಿಂಗಳೊಳಗಡೆ ಯಾರಾದ್ರೂ ಆಪ್ಟಿಕಲ್ ಫೈಬರ್ ಹಾಕ್ತೀವಿ, ನಾವೇನೋ ಮಾಡಿಸ್ತೀವಿ ಅಂತೇನಾದ್ರು ಬಂದರೆ ಅವ್ರಿಗೂ ರೋಡ್ ಕಟಿಂಗ್ ಮಾಡ್ತಾರೆ. ಅವರು ಈ ಹೊಸ ರೋಡನ್ನ ಕಟಿಂಗ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ರೋಡ್ಗಳು ಎಲ್ಲಿ ತನಕ ಮಾಡಿದೆ ಅಂದರೆ ಒಂದು ಅಮ್ಮಮ್ಮ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಏನೋ ಇದು ಇರ್ಬೋದೇನೋ. ಯಾಕಂದ್ರೆ ಇದಾಗಿದ್ಮೇಲೆ ಇದು ಬಸಾಪುರ ಊರು ದಾಟುತ್ತೆ. ಸೊ ಬೇರೆಯವ್ರ ಕಾನ್ಸ್ಟಿಟ್ಯೂನ್ಸಿ ಅನಿಸುತ್ತೆ, ಹಂಗಂದರೆ ವಾರ್ಡ್ ನಂಬರು. ಸೊ ಅವ್ರ ವಾರ್ಡಲ್ಲಿ ಇವ್ರು ಯಾಕೆ ಹಾಕ್ತಾರೆ ರೋಡು? ಅವ್ರ ವಾರ್ಡ್ MLA ನೋ MP ನೋ ಓಕೆ ಆಗಿದ್ರೆ ರೋಡ್ ಎಕ್ಸ್ಟೆನ್ಷನ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ನೋಡಿದ್ರೆ ಮೋಸ್ಟ್ಲಿ ಇಲ್ಲೊಂದು ನೈಸ್ ರೋಡು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜಿಗೆ ಎಂಡ್ ಮಾಡ್ಕೊಬೋದು ಅಂದ್ಕೊತೀವಿ. ಎಲ್ಲ ಸ್ವಲ್ಪ ಮಣ್ಣು ಹಾಕಿದ್ದಾರೆ. ಸೊ ಈ ಮಣ್ಣು ಮೇಲೆ ಇವತ್ತು ಮೋಸ್ಟ್ಲಿ ಕವರ್ ಅಪ್ ಮಾಡಿಬಿಡ್ತಾರೆ. ಸೊ ಇದು ರೋಡ್ ಹಾಕಿ ಆಲ್ಮೋಸ್ಟು ಒಂದು 3 ದಿನ ಆಯ್ತೇನೋ ಅಷ್ಟೇ. ಸೊ ನೈಸ್ ರೋಡ್ ಬ್ರಿಡ್ಜ್ ನೋಡ್ತಾ ಇರ್ಬೋದು ನೀವು. ನೈಸ್ ರೋಡ್ ಅವರದ್ದು ಬ್ರಿಡ್ಜು. ಸೊ ಇದಾಗಿದ್ಮೇಲೆ ಬೇರೆಯವ್ರದ್ದು ಇದು ಬರುತ್ತೆ, ಏನಂತಾರೆ ಕಾನ್ಸ್ಟಿಟ್ಯೂನ್ಸಿನ, ಇಲ್ಲಾಂದರೆ ವಾರ್ಡ್ ನಂಬರು. ಸೊ ಇಲ್ಲಿ ಹಾಕಿದಾರಲ್ವ, ಈ ನೈಸ್ ರೋಡ್ ಬ್ರಿಡ್ಜ್ ಆಗಿದ್ಮೇಲಿಂದ ಹಾಕಿದ್ದಾರೆ. ಸ್ವಲ್ಪ ಲೆಂತ್ಗೆ ಮೋಸ್ಟ್ಲಿ ಈ ಲೆಂತ್ ತನಕ ಹಾಕಿದ್ದಾರೆ. ಇದು ಹಳೆ ರೋಡ್ಗಳು. ಸೊ ನೀವು ನೋಡ್ಬೋದು. ನಾವು ಒಂದು U-ಟರ್ನ್ ಇಸ್ಕೊಂಡು ನೋಡೋಣ. ನೋಡಿ, ಇಲ್ಲಿ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿಗಳಿದೆ. ಈ ಫ್ಯಾಕ್ಟ್ರಿಗಳಿಗೆ ಬರೋ ಲಾರಿಗಳು ಎಲ್ಲ 50 ಟನ್ನು 60 ಟನ್ ಲಾರಿಗಳು ಈ ರೋಡ್ಗಳ ಮೇಲೇ ಹೋಗುತ್ತೆ. ಸೊ ಈ ರೋಡ್ಗಳಿಗೆ ಅಷ್ಟು ಶಕ್ತಿ ಇರಲ್ಲ, ಯಾಕಂದರೆ ಅವರು ಪ್ರಾಪರಾಗಿ ಥಿಕ್ನೆಸ್ಸಾಗಿ ಒಳ್ಳೆ ನ್ಯಾಷನಲ್ ಹೈವೇ ಥರನೋ ಸ್ಟೇಟ್ ಹೈವೇ ಥರನೋ ಮಾಡಿರಲ್ಲ ರೋಡ್ಗಳು. ಸೊ ಅಷ್ಟು ಹೆವಿ ವೆಹಿಕಲ್ಸು 60 ಟನ್ನು 70 ಟನ್ನು. ನಮ್ಮ ಕಾರ್ಗಳೆಲ್ಲ ಮ್ಯಾಕ್ಸಿಮಮ್ 2 ಟನ್ ಇರ್ಬೋದು.
1.5 2 ಟನ್. ಸ್ವಿಫ್ಟೆಲ್ಲ 700 kg ಇದೆ. ಸೊ ನಮ್ಗೆ ಈ ಬಸ್ಗಳೆಲ್ಲ ಇಟ್ಕೊಂಡ್ರೂ 1-2 ಟನ್ನಿಂದ 3 ಟನ್ನು. ಈ ಲಾರಿಗಳು ಅಮ್ಮಮ್ಮ ಅಂದರೆ ಒಂದು 10 ಟನ್, 10 15 ಟನ್ಗಳು. ಬಟ್ ಅಲ್ಲಿರೋ ಸಿಮೆಂಟ್ ಗಾಡಿ ಲೈಕ್ ಹೆವಿ ವೆಹಿಕಲ್ಸು, 10 ವೀಲರ್ ವೆಹಿಕಲ್, 12 ವೀಲರ್ ಹೆವಿ ವೆಹಿಕಲ್ಸು ಅಮ್ಮಮ್ಮ ಅಂದರೆ 60-70 ಟನ್ ಇರುತ್ತೆ. ಅವುಗಳು ಈ ರೋಡ್ಗಳಿಗೆ ಹೋಗಿದ್ರೆ ಆರಾಮಾಗಿ 1-2 ದಿನ, ಇಲ್ಲಾಂದ್ರೆ ಅಮ್ಮಮ್ಮ ಅಂದರೆ 1 ವಾರ ರನ್ ಆಗಿಬಿಟ್ರೆ ಎಲ್ಲ ನೋಡಿ ಈ ಥರ ಹಳ್ಳ ಪಳ್ಳಗಳು ಬಿದ್ದೋಗುತ್ತೆ ರೋಡ್ಗಳೆಲ್ಲ. ಯಾಕಂದರೆ ಅಷ್ಟು ಹೆವಿ ಟನ್ನುಗಳಿಗೆ ಈ ರೋಡ್ ಡಿಸೈನ್ ಆಗಿರಲ್ಲ. ಈ ರೋಡ್ಗಳು ಅಮ್ಮಮ್ಮ ಅಂದರೆ 10 ಟನ್ನು ಭಾರಕ್ಕೆ ಅವ್ರು ಹಾಕಿರೋದೊಂದು ಹಳೆ ಟಾರ್ 3 ಇಂಚು, ಹೊಸ ಟಾರ್ 2 ಇಂಚು ರೀಟಾರಿಂಗು. ಸೊ ಅದು ಕೆಳಗಡೆ ಸ್ವಲ್ಪ ಜಲ್ಲಿ ಹಾಕಿದ್ರೆ 3-4 ಇಂಚು ಜಲ್ಲಿ, ಅದು ಕೆಳಗಡೆ ಎಲ್ಲ ಮಣ್ಣೆ, ನಾರ್ಮಲ್ ಮಣ್ಣೆ. ಸೊ ಅಷ್ಟು ಕೆಪಾಸಿಟಿ ಇರಲ್ಲ ಅಷ್ಟು 50 ಟನ್ 60 ಟನ್ಗೆ. ಸೊ ಅವ್ರಿಗೆ ಗೊತ್ತಿರೋರು ಈ ರೋಡ್ಗಳಲ್ಲಿ ಅಲೋ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿರೋ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಿರುತ್ತೆ ಇಷ್ಟು ಟನ್ ಇಷ್ಟಿದೆ ಅಂತ. ಬಟ್ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಹೆವಿ ವೆಹಿಕಲ್ಸ್ನ ಬಿಡ್ತಾ ಇರ್ತಾರೆ. ಆ ಹೆವಿ ವೆಹಿಕಲ್ಸು ಎಲ್ಲ ಸ್ವಲ್ಪ ಮಳೆಗಾಲ ಬಂತು, ಸ್ವಲ್ಪ ನೀರು ರೋಡಲ್ಲೆಲ್ಲ ಎಳ್ಕೊಂಡಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಒಂದು 30 ಟನ್ ವೆಹಿಕಲ್ ಇಲ್ಲ 40 ಟನ್ ವೆಹಿಕಲ್ ಏನೋ ಬಂದರೆ ರೋಡುಗಳು ಹಳ್ಳ ಪಳ್ಳಗಳಾಗೋಗುತ್ತೆ. ನೋಡ್ಬೋದು ರೋಡ್ ಕನ್ಸ್ಟ್ರಕ್ಷನ್ ಮಾಡೋರು 3 ದಿನದಿಂದನೇ ಸ್ಟಾರ್ಟ್ ಮಾಡಿದ್ದೀರಿ ರೋಡ್ಗಳನ್ನ 2-2 ಇಂಚ್ ಹಾಕೋಕ್ಕೆ, ಟಾರ್ಗಳನ್ನ ರೀಟಾರಿಂಗ್ ಹಾಕೋಕ್ಕೆ. ಎಲ್ಲ ಬೆಳಗ್ಗೆ 7-7:30ಗೆ ಬಂದಿದ್ದಾರೆ. ಇವಾಗ 7:30 ಟೈಮು. ಸೊ 7:30ಗೆಲ್ಲ ಬಂದು ಕಾಯ್ಕೊಂಡಿದ್ದಾರೆ. ಯಾಕಂದರೆ ಇನ್ನೆಲ್ಲ ಸ್ವಲ್ಪ ಟಿಂಕರಿಂಗ್ ವರ್ಕ್ ಹಂಗಂದ್ರೆ. ಸೊ ಒಂದೊಂದು ಕಡೆ ಬಿಟ್ಟಿದ್ದಾರೆ ಹಳ್ಳಗಳಿತ್ತೇನೋ, ಅದ್ರಲ್ಲಿ ಸ್ವಲ್ಪ ಪ್ಲೇಸ್ನ ಬಿಟ್ಟಿದ್ದಾರೆ. ಅದನ್ನ ಇನ್ನೊಂದು ಸತಿ ನೋಡ್ಬೋದು ನೀವು. ಎಲ್ಲ ನೋಡಿ ಸ್ವಲ್ಪ ಲೆಂತ್ಗೆಲ್ಲ ರೋಡ್ಗಳು ಇನ್ನೂ ಸ್ವಲ್ಪ ಪ್ಯಾಚ್ ವರ್ಕ್ಗಳಿದೆ. ನೋಡ್ಬೋದು ಇವರೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಈ ಪ್ಯಾಚ್ ವರ್ಕ್ಗಳನ್ನ ಕ್ಲೋಸ್ ಮಾಡೋದಕ್ಕೆ. ಟ್ಯಾಕ್ಟ್ರಿಗಳಲ್ಲೆಲ್ಲ ಅದು ಟಾರು ಹೀಟ್ ಮಾಡಿ ಇದ್ರ ಮೇಲೆ ಸಿಂಪಡಿಸ್ತಾರೆ. ಒಳ್ಳೆ ಒಂಥರ ರೈತರು ಹೆಂಗೆ ಗಿಡಗಳ ಮೇಲೆ ಸಿಂಪಡಿಸ್ತಾರೋ ಆ ಥರ. ಸೊ ನೋಡಿ ಆಲ್ರೆಡಿ ಸಿಂಪಡಿಸಿದ್ದಾರೆ ಸ್ವಲ್ಪ. ಗಾಡಿಗಳು ಬರ್ತಾ ಇದೆ. ನಮ್ಮ ಇಂಡಿಯಲ್ ಕಾಮನ್ ಸೆನ್ಸ್ ಎಲ್ಲ ಅವ್ರವ್ರ ಕೆಲಸ ಅವ್ರು ಏನೋ ಮಾಡ್ತಾ ಇರ್ತಾರೆ. ಈ ಲಾರಿ ಅವರು ಇಲ್ಲಿಂದ ಬರ್ತಾರೆ ಅಂತ ಅವ್ರದ್ದು ಇಲ್ಲ, ನಾ ಯಾಕೆ ದಾರಿ ಬಿಡಬೇಕಂತ ಅವರು. ವೀಡಿಯೋಸಲ್ಲಿ ನೋಡ್ಬೋದು ನೀವು ಸೋಷಿಯಲ್ ಮೀಡಿಯಾ ವೆಬ್ಸೈಟಲ್ಲಿ. ನಮ್ಮ ಇಂಡಿಯನ್ಸಿಗೆ ಕಾಮನ್ ಸೆನ್ಸ್ಗಳು ಕಡಿಮೆ ಆಗ್ತಾಯಿದೆ. ಎಂಥ ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಏನಿವೆ ಇನ್ನು ಎಷ್ಟು ದಿನ ಇದು ರೋಡ್ಗಳು ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಜನರಲಾಗಿ 5 ವರ್ಷ ಅಂತಾರೆ. 5 ವರ್ಷ ಇರುತ್ತೋ ಡೌಟು. ಅವನ ಒಂದು 3 ತಿಂಗಳೊಳಗಡೆ ರೋಡ್ ಕಟ್ಟಿಂಗು, ಚರಂಡಿ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಹಾಕಿರೋ ಆಪ್ಟಿಕಲ್ ಫೈಬರ್ ವರ್ಕ್ ಆಗ್ತಾಯಿಲ್ಲ, BWSSB ಅವರು ನೀರಲ್ಲಿ ಏನೋ ಲೀಕೇಜ್ ಇದೆ ಅಂತ
ಇನ್ಯಾರೋ ಒಬ್ಬರು ಬಂದ್ಬಿಟ್ಟು ನಾ ಹಾಕಿರೋದೇನೋ ಪೈಪ್ ಹಾಕ್ಸಿರ್ತೀವಿ, ಕರೆಂಟ್ ಹಾಕ್ಸಿರ್ತೀವಿ, ಬೆಸ್ಕಾಮ್ ಅವರು ಇಲ್ಲೆಲ್ಲ ಶಾರ್ಟ್ ಆಗ್ತಾಯಿದೆ ತೊಡಿ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ರೋಡ್ ಕಟ್ಟಿಂಗ್ ಮಾಡಿಸ್ತಾರೆ. ಯಾವುದಕ್ಕೂ ಅಕೌಂಟಬಿಲಿಟಿ ಇರೋಲ್ಲ. ಇಲ್ಲಿ ಯಾರು ಹೇಳೋರು ಇರೋಲ್ಲ, ಕೇಳೋರು ಇರೋಲ್ಲ. ಜನಗಳು ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಯಾರನ್ನೋ ಕೇಳ್ತೀರ? ಅವ್ರು ಯಾವಾಗೋ ಅವ್ರಿಗೆ ಪಾಸ್ ಆಗಿರೋ ಟೆಂಡರ್ಗಳು ಪಾಸ್ ಆಗಿದ್ರೆ ಅವ್ರು ಹಾಕ್ಸ್ತಾರೆ. ಇದು ನಮ್ಮ ರಾಜಕೀಯ ಕೊಡುಗೆ. ಇನ್ನು ಈ ಥರ ವೀಡಿಯೋಸ್ ತುಂಬ ಬರುತ್ತೆ ಮುಂದೆ. ಸಬ್ಸ್ಕ್ರೈಬ್ ಮಾಡ್ಕೊನಿ. ಥ್ಯಾಂಕ್ ಯು.